ಸ್ಟಾರಿಂಗ್ ಬೈ ಸೂರ್ಯ ಅಂಡ್ ತ್ರಿಷಾ ಕೃಷ್ಣನ್ ಅವರು. ನೋಡ್ಕೊಂಡು ಬಂದೆ ಈ ಮೂವಿನ. ತುಂಬಾ ಅಂದ್ರೆ ತುಂಬಾನೇ ಸಮಸ್ಯೆಗಳನ್ನ ಎದುರಿಸ್ಕೊಂಡು ಇನ್ನೇನು ಈ ಮೂವಿ ಬಿಡುಗಡೆ ಆಗೋದಿಲ್ಲ ಅನ್ನೋ ಅನುಮಾನದತ್ತ ಇನ್ನೇನು ಬಿಡುಗಡೆ ಆಗೋದೇ ಇಲ್ಲ ಅನ್ನೋ ಕ್ಷಣದಲ್ಲಿ ಮೂವಿ ರಿಲೀಸ್ ಆಗಿದೆ. ಅಂದಂಗೆ ಈ ಮೂವಿ ಹೇಗಿತ್ತು ಹೇಗೆಲ್ಲ ಇಲ್ಲ ಅಂತ ನೋಡ್ಕೊಂಡು ಬಂದ್ಬಿಡೋಣ ಈ ರಿವ್ಯೂ ಅಲ್ಲಿ. ನನಗೆ ಈ ಮೂವಿನ ನೋಡೋದಕ್ಕೆ ನನಗೆ ಒಂದೇ ಉದ್ದೇಶ ಆಗಿದ್ದು ಏನಪ್ಪಾ ಅಂತಂದ್ರೆ ಅದು ಸೂರ್ಯರವರೇ. ಇತ್ತೀಚೆಗೆ ಅಂದ್ರೆ 10 ವರ್ಷಗಳಿಂದ ತಗೊಂಡಂತ ಎಲ್ಲಾ ಕಾನ್ಸೆಪ್ಟ್ಗಳು ಇವರು ಫ್ಯಾನ್ಸ್ಗೆ ಅಷ್ಟೊಂದು ಎನ್ಕರೇಜ್ಮೆಂಟ್ ಆಗ್ಲಿ ಅಥವಾ ಬೇರೆ ಎಂಟರ್ಟೈನ್ಮೆಂಟ್ ಆಗ್ಲಿ ಇವ್ರು ಕೊಟ್ಟಿಲ್ಲ. ಅವರದ್ದೇ ಆದ ಒಂದು ವಿಭಿನ್ನ ಪಾತ್ರವನ್ನ ಮಾಡಿದ್ರು ಕೂಡ ಫ್ಯಾನ್ಸ್ ಮನ ಸೋಲಿಲ್ಲ ಇವರಿಗೆ. ಸುಮಾರು 10 ವರ್ಷಗಳಿಂದ ಸಿಂಗಂ 3 ಆದ್ಮೇಲೆ ಅಷ್ಟಾಗಿ ಯಾವ್ದು ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಧೂಳನ್ನ ಎಬ್ಬಿಸ್ಲಿಲ್ಲ ಅಂತ ಅನ್ಕೊಂತೀನಿ. ಅಂದ್ರೆ ಹಂಗೆ ಈ ಮೂವಿನ ಬಾಕ್ಸ್ ಆಫೀಸ್ ನಲ್ಲಿ ಧೂಳು ಎಬ್ಬಿಸುತ್ತಾ ಇಲ್ಲ ಹಂಗೆ ಹೋಗ್ಬಿಡುತ್ತಾ ಅಂತ ಈ ರಿವ್ಯೂ ಅಲ್ಲಿ, ಅಂದ್ರೆ ಈ ರಿವ್ಯೂ ನನಗೆ ಏನ್ ಅನ್ನಿಸ್ತು ಅಷ್ಟನ್ನ ಮಾತ್ರನೇ ಹೇಳ್ತೀನಿ. ನಿಮಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ತಿಳಿಸಿ, ಆಯ್ತಾ? ಎನಿವೆ, ನಾವು ಜಾಸ್ತಿ ಟೈಮ್ ಅನ್ನ ವೇಸ್ಟ್ ಅನ್ನ ಮಾಡ್ತಿಲ್ಲ, ಡೈರೆಕ್ಟ್ ಮೂವಿ ಕಡೆಗೆ ಹೊರಟೋಗ್ಬೇಡ. ನಂಗೆ ಈ ಮೂವಿಲಿ ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ಅಂತ ಹೇಳೋಕ್ಕಿಂತ ಮುಂಚೆ ಕಥೆನ ಹೇಳ್ಬಿಡ್ತೀನಿ. ಮೊದಲಿಗೆ ರಾಬ್ರಿ ಕೇಸ್ ಇಂದ ಒಂದು ಸ್ಟೋರಿ ಶುರು ಆಗುತ್ತೆ. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಅದು ನಿಧಾನವಾಗಿ, ತುಂಬಾ ಅಂದ್ರೆ ತುಂಬಾನೇ ನಿಧಾನವಾಗಿ ಅದು ಭ್ರಷ್ಟಾಚಾರ ಮತ್ತೆ ಪೊಲೀಸ್ ವ್ಯವಸ್ಥೆಯ ವಿರುದ್ಧ ಹೋಗೋಕೆ ಶುರು ಆಗುತ್ತೆ. ಅಷ್ಟಕ್ಕೂ ಇಲ್ಲಿ ಬೇಬಿ ಕಣ್ಣನ್ ಅವರು ಯಾಕೆ ಬಂದ್ರು ಅಂದ್ರೆ RJ ಬಾಲಾಜಿ ಅವ್ರು ಯಾಕೆ ಬಂದ್ರು, ನಮ್ಮ ಸೂರ್ಯ ಅವ್ರು ಯಾಕೆ ಬರ್ತಾರೆ, ಅದಾದ್ಮೇಲೆ ತ್ರಿಷಾ ಕೃಷ್ಣನ್ ಅವರು ಯಾಕೆ ಬಂದ್ರು, ಅವ್ರವ್ರ ಕ್ಯಾರೆಕ್ಟರ್ ನ ಹೇಳ್ಬೋದು ಬಟ್ ಯಾಕೋ ಬೇಡ ಅನ್ನಿಸ್ತು. ಹಂಗಾಗಿನೇ ಅವ್ರ ಒರಿಜಿನಲ್ ನೇಮ್ ಅನ್ನ ಹೇಳ್ಬಿಟ್ಟಿದೀನಿ. ಯಾಕೆ ಬಂದ್ರು ಅಂತ ನಿಮಗೆ ಗೊತ್ತಾಗ್ಬೇಕು ಅಂತಂದ್ರೆ ನೀವು ಮೂವಿನ ನೋಡ್ಲೇಬೇಕು. ಅಷ್ಟಕ್ಕೂ ರಾಬ್ರಿ ಯಾಕಾಯ್ತು, ಇದು ಭ್ರಷ್ಟಾಚಾರದ ವಿರುದ್ಧ ಯಾಕಾಗುತ್ತೆ, ಇದೆಲ್ಲ ನೀವು ಮೂವಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಂಗೆ ಇದರ ಪ್ಲಸ್ ಪಾಯಿಂಟ್ ಕಡೆಗೆ ಬರೋದಾದ್ರೆ ನನಗೆ ಇಷ್ಟ ಆಗಿದ್ದು ಅಂತಂದ್ರೆ ಸೂರ್ಯ ಅವರು ಅವರೊಂದು ಭಾವನಾತ್ಮಕ ಸನ್ನಿವೇಶದಲ್ಲಾಗಿರ್ಬೋದು ಅಥವಾ ರೊಮ್ಯಾಂಟಿಕ್ ಸೀನ್ ಅಲ್ಲಿ ಆಗಿರ್ಬೋದು ಅಥವಾ ಫೈಟ್ ಅಲ್ಲಿ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಮಾಸ್ ಆಗಿ ಟ್ರಾನ್ಸ್ಲೇಷನ್ ಆಗ್ತಾರೆ. ತುಂಬಾ ಚೆನ್ನಾಗಿನೇ ಮಾಡಿದ್ದಾರೆ ಸೂರ್ಯರವರು ಅಂತ ಹೇಳ್ತೀನಿ. ಅವ್ರೊಬ್ರೇನೆ ಈ ಮೂವಿನ ತುಂಬಾ ಚೆನ್ನಾಗಿನೇ ತಗೊಂಡು ಹೋಗಿದ್ದಾರೆ ಮುಂದಕ್ಕೆ. ಅದಲ್ದಲೆ ಅವ್ರು ಟ್ರಾನ್ಸಾಕ್ಷನ್ ಆಗಿದ್ದಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು. ಅದರಲ್ಲೂ ಫೈಟ್ ಸೀನ್ ಗಳಂತೂ ಅದ್ಭುತವಾಗಿದ್ದಾರೆ ಸೂರ್ಯರವರು. ಅದು ಬಿಟ್ರೆ ನೆಕ್ಸ್ಟ್ ತ್ರಿಷಾ ಕೃಷ್ಣನ್ ಅವರು ನಿಮಗೆ ತುಂಬಾ ಚೆನ್ನಾಗಿ ಇಷ್ಟ ಆಗ್ತಾರೆ. ಮತ್ತೆ RJ ಬಾಲಾಜಿ ಅವರು ಕೂಡ ತುಂಬಾ ಚೆನ್ನಾಗಿನೇ ಇದ್ದಾರೆ ಕೂಡ. ನಂಗೆ ಕೆಲವೊಂದು ಭಾವನಾತ್ಮಕ ಸನ್ನಿವೇಶಗಳು ಏನಿದಾವೆ ಅವು ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿನೇ ಕಾಣಿಸ್ತವೆ, ಬಟ್ ಅಷ್ಟು ಇಂದು ಇಂಪ್ಯಾಕ್ಟ್ ಅನ್ನು ಮಾಡೋದಿಲ್ಲ. ಅಷ್ಟೊಂದು ನಿಮಗೆ ಫೀಲ್ ಆಗ್ತಿದೆ ಗುರು, ಫೀಲ್ ಆಗ್ತಿದೆ ಅನ್ನೋ ರೇಂಜ್ಗೆ ಏನು ಇರ್ಲಿಲ್ಲ ಅಂತ ನಾನು ಅನ್ಕೊಂತೀನಿ. ಅದ್ ಬಿಟ್ರೆ ನೆಕ್ಸ್ಟ್ ಬರೋದಾದ್ರೆ ಇಲ್ಲಿರುವಂತ ಫೈಟ್ ಸೀನ್ ಗಳ ಅದ್ಭುತವಾಗಿದಾವೆ. ಅದಲ್ದಲೆ ಕೆಲವೊಂದು ಸೀನ್ಸ್ ಇದಾವೆ ಅವು ಕೂಡ ತುಂಬಾ ಇದಾವೆ ಅಂತ ಅನ್ಕೊಂತೀನಿ. ಮೊದಲನೇ ಅರ್ಧ ಮಾಮೂಲಿಯಾಗಿ ಹೋದ್ರು ಕೂಡ ಎರಡನೇ ಅರ್ಧ ಮಾಸಾಗಿ ತಗೊಂಡು ಬಂದಿದ್ದಾರೆ. ಮೊದಲನೇ ಅರ್ಧ ಎಮೋಷನಲ್ ಆದ್ರೆ ಭಾಗ 2 ಅಂದ್ರೆ ಸೆಕೆಂಡ್ ಹಾಫ್ ಏನಿದೆ ಅದು ಮಾಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ನನಗೆ ಮೈನಸ್ ಪಾಯಿಂಟ್ ಗಳಿಗೆ ಬರೋದಾದ್ರೆ ನನಗೆ ಮ್ಯೂಸಿಕ್ ತುಂಬಾ ಇಷ್ಟ ಆಯ್ತು ಗುರು, ತುಂಬಾ ಚೆನ್ನಾಗಿತ್ತು. ಬಟ್ ಸಾಂಗ್ಸ್ ಗಳು ಏನಿದಾವೆ ಅವು ಅಷ್ಟು ವರ್ಕ್ ಮಾಡಲ್ಲ, ಕಿಕ್ಕು ಕೊಡಲ್ಲ. ಕೆಲವೊಂದು ಸಾಂಗು ಅಕ್ಕನ್ ಹೇಳ್ತಾ ಇರ್ಬೇಕು ಅಂತ ಅನ್ಸುತ್ತೆ, ಬಟ್ ಇಲ್ಲಿ ಅಂತ ಸಾಂಗ್ ಯಾವ್ದು ನನಗೆ ಕಣ್ಣಿಗೆ ಕಾಣ್ಲಿಲ್ಲ, ಬಟ್ ಕಿವಿದು ಕೂಡ ಕೇಳಕ್ ಆಗಿಲ್ಲ. ಇನ್ನು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ, ಬಟ್ ಅಲ್ಲಲ್ಲಿ ಅಂತ ಏನು ಕಾಣಿಸ್ಲಿಲ್ಲ ಒಟ್ಟಿಗೆ ನನ್ನ ಕಣ್ಣಿಗೆ ಅಂತ ಅನ್ಕೊಂತೀನಿ. ನನಗೆ ಚಿತ್ರಕಥೆ ಏನಿದೆ, ಚಿತ್ರಕಥೆ, ಸ್ಕ್ರೀನ್ ಪ್ಲೇ, ಡೈಲಾಗ್ ಓಕೆ ಸೂಪರ್ ಇದಾವೆ, ಬಟ್ ಡೈರೆಕ್ಷನ್, ಸ್ಕ್ರೀನ್ ಪ್ಲೇ, ಕಥೆ ಏನಿದೆ ನಂಗೆ ಇಷ್ಟ ಆಗಿಲ್ಲ ಗುರು. ಏನೋ ಮಾಮೂಲಿ ಸ್ಟೋರಿನೇ ಅಂತ ಅನ್ನಿಸ್ತು, ಯೂನಿಕ್ ಆಗಿ ಏನೋ ಇಲ್ಲ ಅಂತ ಅನ್ಕೊಂತೀನಿ. ಯಾಕಂತಂದ್ರೆ ಮಾಮೂಲಿ ನಾವು ನೋಡಿರ್ತೀವಿ ಅಂತ ಅನ್ಕೊಂತೀನಿ, ನೋಡಿದೀರಾ ಅಂತಾನು ಅನ್ಕೊಂಡಿದೀನಿ ಎಲ್ಲರೂ ಕೂಡ. ಇದೊಂಥರ ಸ್ಟೋರಿನ ಎಲ್ಲರೂ ಕೂಡ ನೋಡೇ ಇರ್ತೀರಾ ಅಂತ ಅನ್ಕೊಂಡು ಭಾವಿಸಿದೀನಿ. ಯಾಕಂತಂದ್ರೆ ನೀವು ಮೂವಿನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಯಾವ ತರ ಸ್ಟೋರಿ ಗುರು. ಮಾಮೂಲಿ ಇದೆಲ್ಲ ನೋಡ್ದಂಗಿದೆ ಅಲ್ವಾ ಕೊಡು ಅಂತ ರೇಂಜ್ಗೆ ಏನೋ ಸ್ಟೋರಿ ಇದೆ, ಬಟ್ ನಿಮ್ಗೆ ಸ್ಟೋರಿ ಇಲ್ಲ ಅಂತ ಏನು ಇಂಪ್ಯಾಕ್ಟ್ ಮಾಡಲ್ಲ. ಬಟ್ ನೀವೇನಾದ್ರೂ ಸೂರ್ಯ ಅವರ ಫ್ಯಾನ್ ಆಗಿದ್ರೆ, ಅವರ ಕಮ್ ಬ್ಯಾಕ್ ಅನ್ನ ಬಯಸ್ತಾ ಇದ್ರೆ ನೀವು ಖಂಡಿತವಾಗ್ಲೂ ಈ ಮೂವಿನ ನೋಡ್ಬೋದು. ಐಕಾನಿಕ್ ಆಗಿದೆ, ಅವರ ಲುಕ್ ಆಗಿರ್ಬೋದು, ಅವರ ಫೈಟ್ ಆಗಿರ್ಬೋದು, ಇವೆಲ್ಲ ಕೂಡ ನಿಮ್ಗೆ ತುಂಬಾನೇ ಇಷ್ಟ ಆಗ್ತವೆ ಸೂರ್ಯರವರಿಂದ ಅಂತ ಹೇಳ್ತೀನಿ. ನಂಗೆ ಈ ಮೂವಿ ಬಗ್ಗೆ ನಾನು ಇಷ್ಟೇನೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದು. ನಂಗೆ ಕನ್ನಡದಲ್ಲಿ ಯಾವ್ದೋ ಶೇರ್ ಅಂತ ಮೂವಿ ಬಂದಿದೆ ಕಿರಣ್ ರಾಜ್ ಅವರು, ಅದನ್ನು ಕೂಡ ರಿವ್ಯೂ ಅನ್ನ ಹಾಕ್ತೀನಿ ಸೂನು. ಯಾರು ಕೂಡ ಮಿಸ್ ಅನ್ನ ಮಾಡ್ಕೊಳಕ್ ಹೋಗ್ಬೇಡಿ. ನಮ್ಮ ಚಾನಲ್ ಹಿಂಗೆ ನೋಡ್ತಾ ಇದೆ ಹಿಂಗೆ ಮೀನ್ ಮಾತ್ರ ಬರ್ಬಿಟ್ಟಿದೆ ಗ್ರೂಪೆ. ಫ್ರೀ ಫೈರ್ದು ಇನ್ಮೇಲಿಂದ ಗೇಮ್ ಪ್ಲೇ ವಿಡಿಯೋ ಬರ್ತಾ ಇದೆ. ಫ್ರೀ ಫೈರ್ದು ಅಂತಲ್ಲ ಎಲ್ಲಾ ಗೇಮ್ಗಳು ಸಹ ಆಡಿ ಬಿಡ್ಬೇಕು ಅಂತ ಅನ್ಕೊಂಡಿದೀನಿ. ಅದಲ್ಲ ಇನ್ನು ಏನೇನೋ ಪ್ಲಾನಿಂಗ್ ಅಲ್ಲೆಲ್ಲ ಇದೆ, ನೋಡೋಣ ಏನಾಗಬಹುದು ಅಂತ. ನೀವು ನಮ್ಮ ಚಾನಲ್ ನ ಸಪೋರ್ಟ್ ಅನ್ನ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಬಿಟ್ಟೇ ಬಿಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ ಕೈಗೆ ಸಿಗ್ತೀನಿ. ಸ್ಟಿಲ್ ವಾಚಿಂಗ್, ಟೇಕ್ ಇಟ್.